ನಿಧಿ, ಏನು ಹೇಳ್ತಾ ಇದ್ದೀರಾ? ಇದು ನಿಮ್ಮ ನಿರ್ಧಾರನಾ? ನೋಡಿ, ಯೋಚನೆ ಮಾಡಿ ಹೇಳಿ, ತಮಾಷೆ ಮಾಡಬೇಡಿ. ನಾನು ಯೋಚನೆ ಮಾಡಿನ ಈ ಮಾತನ್ನ ಹೇಳ್ತಾ ಇದ್ದೀನಿ. ನಂಗೆ ಸ್ವಲ್ಪ ಟೈಮ್ ಬೇಕಿತ್ತು. ಈಗ ಕ್ಲಾರಿಟಿ ಸಿಕ್ಕಿದೆ. ಅರ್ಜುನ್ ಅವ್ರನ್ನ ಮದುವೆ ಆಗೋದು ನನ್ನ ಫೈನಲ್ ಡಿಸಿಷನ್. ಇದರಲ್ಲಿ ಯಾವ ಬದಲಾವಣೆನೂ ಇಲ್ಲ. ನಿಜವಾಗ್ಲೂ ನಾನಿದೆ ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಂಡಿದ್ದೆ ತಾನೆ? ನೀನ್ ಯೋಚನೆ ಮಾಡಿ ನಿರ್ಧಾರ ಹೇಳ್ತಿದ್ಯಾ ಅಂದ್ರೆ ಅದು ಪರ್ಫೆಕ್ಟ್ ಆಗೇ ಇರುತ್ತೆ ಕಣೆ. ನಿಧಿ, ಕಂಗ್ರಾಟ್ಸ್. ಅರ್ಜುನ್, ಕೊನೆಗೂ ನನ್ನ ತಂಗಿ ನಿಮ್ಮನ್ನ ಒಪ್ಪಿಟ್ಲು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಫೈನಲಿ ಪಾಸ್ ಮಾಡಿಬಿಟ್ರಲ್ಲ. ಇಷ್ಟು ದಿನ ವೆಯ್ಟ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ಒಂದು ನಿಮಿಷ ಬಾ. ಅಬ್ಬಾ, ಸೂಪರ್ ಆಗಿದೆ ಜೋಡಿ. ಹೌದಲ್ವಾ? ಜೋಡಿ ಅಂದರೆ ಇದು ಸೂಪರ್ ಜೋಡಿ. ನಿಮ್ಮಿಬ್ಬರು ಈ ಜೋಡಿಗೆ ಯಾವ ಕೆಟ್ಟ ದೃಷ್ಟಿನೂ ಬೀಳದೇ ಇರಲಿ. ಇವರಿಬ್ರು ಜೋಡಿ ಹೆಂಗಿದೆ ಅಂದ್ರೆ ಒಳ್ಳೆ ಮಸಾಲೆ ದೋಸೆ ಚಟ್ನಿ ತರ ಇದೆ. ಥ್ಯಾಂಕ್ಸ್ ನಿಧಿ ಅವರೇ. ನೀವು ನನ್ನ ಲೈಫಿಗೆ ಬರ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ನೀವು ಕೊಟ್ಟಿರೋ ಲಿಸ್ಟಲ್ಲಿ ನಾನು ಎಲ್ಲದನ್ನೂ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಡೋಂಟ್ ವರಿ. ದೊಡ್ಡಮ್ಮ, ಏನಿದೆಲ್ಲ? ನಿಧಿಗೇನಾಗಿದೆ? ಗೊತ್ತಿಲ್ಲ ಕಣೆ, ಆದರೆ ಒಳ್ಳೇದಂತೂ ಆಗ್ತಿಲ್ಲ. ನಿಧಿ ಯಾಕೆ ಹೀಗೆ ಮಾಡ್ತಿದ್ದಾಳೆ? ಪಾಪ, ನನ್ನ ಕಂದನ್ನು ನೋಡೋಕ್ಕಾಗ್ತಿಲ್ಲ. ನೋಡಿದ್ರಾ, ಯಾವುದೇ ಬುದ್ಧಿವಂತ ಹುಡುಗಿಯರು ತಪ್ಪು ನಿರ್ಧಾರ ತಗೊಳ್ಳಲ್ಲ. ನಮ್ಮ ನಿಧಿ ನೋಡಿ ಎಂಥ ಒಳ್ಳೆ ನಿರ್ಧಾರ ತಗೊಂಡಿದ್ದಾಳೆ. ಅರ್ಜುನ್ ಅಂತ ಹುಡುಗನ ಬಿಟ್ಟು ಬೇರೆ ಯಾರನ್ನ ಮದುವೆ ಆಗೋದಕ್ಕೆ ಸಾಧ್ಯ ಅಲ್ವೇನಮ್ಮ? ಅರ್ಜುನ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಅಂಕಲ್. ನನ್ನ ಮುದ್ದು ಕಂದ ಕಣೆ ನೀನು. ಸ್ವೀಟ್ ನ್ಯೂಸ್ನ ಸಖತ್ತಾಗಿ ಸ್ಟೈಲಲ್ಲಿ ಕೊಟ್ಟೆ ಬಿಡು. ಮೋರ್ಜಡೆ, ನಾಳೆಯಿಂದನೇ ಮದ್ವೆ ಶಾಪಿಂಗ್ ಶುರು. ಏನಂತೀಯ? ಓಕೆ. ನಾನು ಸೇರಿಸ್ಕೊಳ್ಳಿ ಶಾಪಿಂಗ್, ನಾನು ಬರ್ತೀನಿ. ಬೆಕ್ಕನ ಕಂಕಳಲ್ಲಿ ಇಟ್ಕೊಂಡು ಹೋದಂಗೆ ರಾಮೇಶ್ವರಕ್ಕೆ. ರೆಡಿ. ಅರ್ಜುನ್ ಗಾಡಿ ಪಂಚರ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ನಿನ್ನ ಗಾಡಿ ಪಂಚರ್ ಆಯ್ತಲ್ಲ ಕನ್ನ. ಬಿ ಬ್ರೇವ್. ಈ ಆಸ್ಪತ್ರೆಯಲ್ಲಿ ನಿಮ್ಮನ್ನ ತುಂಬಾ ಯಾರೋ ಲೈಕ್ ಮಾಡ್ತಿದ್ದಾರೆ ಅಂತಾಯ್ತು. ಬರೀ ಲೈಕ್ ಅಷ್ಟೇನಾ ಅಥವಾ ಮಂದಾರ ಪುಷ್ಪವು ನೀನು ಅಂತ ಹಾಡು ಹೇಳ್ಕೊಂಡು ಓಡಾಡ್ತಿದ್ದಾರಾ? ನಿಮಗೆ ಮಾಡೋಕೆ ಬೇರೆ ಕೆಲಸ ಅಲ್ವಾ? ಬೊಕ್ಕೆ ಕೊಟ್ಟ ತಕ್ಷಣ ಲೈಕು ಲವ್ ಮದುವೆ ಎಲ್ಲ ಆಗ್ಬಿಡತ್ತಾ? ನೀವು ಒಳ್ಳೆ. ಅಷ್ಟಕ್ಕೂ ಈ ಬೊಕ್ಕೆ ನನಗೆ ಕಳಿಸಿರೋದು ಅನ್ನೋದಕ್ಕೆ ಏನು ಪ್ರೂಫ್ ಇದೆ? ಪ್ರೂಫಾ? ಒಂದು ನಿಮಿಷ.
ನಿಮಗಾಗಿ. ರಿಯಾ ಅಂದರೆ ನೀವೇ ತಾನೇ? ಹೌದು ರಿಯಾ ನನಗೆ ಕಳಿಸಿರೋದು. ಯಾರೋ ಪೇಷಂಟ್ಸ್ ಇರ್ತಾರೆ ಬಿಡಿ. ಮೋಸ್ಟ್ಲಿ ನಿಮಗಷ್ಟೇ ಪೇಷಂಟ್ ಇರ್ಬೋದು, ಆದರೆ ಬೊಕ್ಕೆ ಒಳಗೆ ರೆಡ್ ರೋಸು ಕೊಟ್ಟಿದ್ದಾರೆ ಅಂದರೆ ಸಮಥಿಂಗ್ ಏನೋ ಇರುತ್ತೆ ಅಲ್ವಾ? ನನಗೆ ಮಾಡೋಕ್ಕೆ ತುಂಬ ಕೆಲಸ ಇದೆ, ಸುಮ್ಮನಿರಿ. ಆಯ್ತು ಬಿಡಮ್ಮ. ಹೂವಂತ ಹುಡುಗಿಗೆ ಹೂವನ್ನೇ ಕೊಡ್ತಾ ಇದ್ದೀನಿ. ನಾನು ಎಷ್ಟೇ ತೊಂದರೆ ಕೊಟ್ಟು ನಿನ್ನ ಲೈಫಿಗೆ ಮುಳ್ಳಾದರೂ ಮನೆಯವ್ರ ಥರನೇ ನೋಡಿಕೊಂಡೆ. ನಿನ್ನ ಮನಸ್ಸು ಹೂವಿಗಿಂತ ಮೃದು. ಸರಿಯಾಗಿ ಥ್ಯಾಂಕ್ಸ್ ಹೇಳೋಕ್ಕೂ ಬರ್ದೇ ಇರೋ ಫೂಲ್ ನಾನು. ಅದಕ್ಕೆ ಈಗ ಹೇಳ್ತಿದ್ದೀನಿ, ಥ್ಯಾಂಕ್ಸ್ ಹೂವೇ. ನಮ್ಮ ಚಿಲ್ಡ್ರೆ ಡಾಕ್ಟ್ರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಈ ಲೆವೆಲ್ಗೆಲ್ಲ ಬರೀತಾರೆ ಅಂತ ಗ್ಯಾರಂಟಿ ಅಂದ್ಕೊಂಡಿರಲಿಲ್ಲ. ಹಾರ್ಟ್ ಟಚಿಂಗ್ ಕೋಟ್ಸ್ ಅಂತ ಸರ್ಚಲ್ಲಿ ಕೊಟ್ರೆ ಇಂಥ 1000 ಲೈನ್ ಸಿಗುತ್ತೆ. ಈ ಸಂಜು ನಿನಗೋಸ್ಕರ ಕವಿತೆ ಬರಿತಾ ಕೂತಿದ್ದಾನೆ ಅನ್ಕೊಂಡ್ಯಾ? ನೆವರ್ ಇನ್ ಮೈ ಲೈಫ್. ಮೆಸೇಜ್ ಓದ್ತಾ ಕೆನ್ನೆ ಕೆಂಪ್ಯಾಕಾಯ್ತು. ನಿಮ್ಮ ಲವರ್ ಬಾಯ್ ಏನಂತ ಮೆಸೇಜ್ ಮಾಡಿದ್ದಾನೆ? ಸುಮ್ಮನೆ ನೀವು ನಿಮ್ಮ ಕೆಲಸ ನೋಡ್ಕೊಳ್ಳಿ ಹೋಗಿ. ನಮ್ಗೆ ಯಾಕೆ ಬಿಡಮ್ಮ. ನಿನ್ನ ಫೂಲ್ ಮಾಡೋದು ಇಷ್ಟೊಂದು ಈಸಿ ಅಂತ ಗೊತ್ತಾಗಿದ್ದಿದ್ರೆ ಕಿತ್ನೆ ಫೂಲ್ ದಿಯಾ ಹೋತಾ. 4 ಹೂ ಕೊಟ್ಟಿದ್ದಕ್ಕೆ ಇಷ್ಟು. ಮುಂದೆ ನಿನ್ನ ಕತೆ ಕೋಹಿ ತುಜೆ ಬಚ್ಚಲೇಬೇಕು. ಈ ಸಂಜುಯಿಂದ ನಿನ್ನನ್ನು ಯಾರು ಉಳ್ಸಕ್ಕಾಗಲ್ಲ. ಕ್ಲಿನಿಕ್ ಲಾಕ್ ಆಗಿದೆಯಲ್ಲ, ಮತ್ತೆಲ್ಲಿ ಹೋದ್ರು? ಆಗ್ಲಿಂದ ಕಾಲ್ ಮಾಡ್ತಿದ್ದೀನಿ, ರಿಸೀವೇ ಮಾಡ್ತಾ ಇಲ್ವಲ್ಲ. ನಾನು ನೋಡಿದ್ರೆ ಪೇಷಂಟ್ ಜೊತೆ ಬ್ಯುಸಿ ಇರ್ಬೋದು ಅಂತ ಅಂದ್ಕೊಂಡೆ. ಇಲ್ಲಿ ನೋಡಿದ್ರೆ ಕ್ಲಿನಿಕೇ ಲಾಕ್ ಆಗಿದೆಯಲ್ಲ. ಏನಾಗಿರ್ಬೋದು? ಅಲ್ಲ, ಇವ್ರು ಹೇಳ್ದೆ ಕೇಳ್ದೆ ಎಲ್ಗೂ ಹೋಗಲ್ಲಲ್ಲ. ಎಕ್ಸ್ಕ್ಯೂಸ್ ಮೀ, ನಿಧಿಯವರು ಕ್ಲಿನಿಕ್ಗೆ ಬಂದಿರಲಿಲ್ವಾ? ಇಲ್ಲ, ಇವತ್ತಿಡೀ ಕ್ಲಿನಿಕ್ ಓಪನ್ನೇ ಮಾಡಿಲ್ಲ. ಥ್ಯಾಂಕ್ ಯು. ನಿಧಿಯವ್ರಿಗೆ ಏನಾಗಿರ್ಬೋದು? ಮತ್ತೇನಾದರೂ ಪ್ರಾಬ್ಲಮ್ ಆಯಿತಾ? ಅವತ್ತು ನೋಡಿದ್ರೆ ಗುಂಡೆಗಳು ಅಟ್ಯಾಕ್ ಮಾಡಿದ್ರು.